ಟಿ ದೇವೇಗೌಡರ ಹೇಳಿಕೆಯನ್ನು ಗಮನಿಸ್ತಾ ಇದ್ವಿ. ಅವರ ಹೇಳಿಕೆಯನ್ನು ನೋಡಿದ್ರೆ ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ಕೈ ಜೋಡಿಸಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡ್ಬಿಟ್ರ ಟಿ ದೇವೇಗೌಡರು ಅನ್ನೋ ಅನುಮಾನ ಬಲವಾಗ್ತಾ ಇದೆ. ಇನ್ಫ್ಯಾಕ್ಟ್ ಇಂಥದ್ದೊಂದು ಕೂಗು ಚುನಾವಣೆ ಸಂದರ್ಭದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟಿಗೆ, ಬೈ ಎಲೆಕ್ಷನ್ ಅಲ್ಲ, ಹಿಂದೆ ನಡೆದ ಅಸೆಂಬ್ಲಿ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ಚರ್ಚೆಗೆ ಗ್ರಾಸವಾಗಿತ್ತು. ಆದರೆ ಈಗ ಚನ್ನಪಟ್ಟಣದ ಸೋಲಿನ ನಂತರದಲ್ಲಿ ಟಿ ದೇವೇಗೌಡರ ಹೇಳಿಕೆಯನ್ನು ಗಮನಿಸಿದ್ರೆ ಮಾತಿನ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಹಲವು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಗಮನಿಸ್ತಾ ಹೋಗೋಣ. ದೊಡ್ಡಗೌಡರ ಕೋಟೆಯಲ್ಲಿ ಆಪ್ತರಲ್ಲೇ ಬಿರುಕು ಹೆಚ್ಚಾಗ್ತಾ ಇದೆಯಾ? JDSನಿಂದ ಒಂದು ಕಾಲನ್ನ ಹೊರಗಿಟ್ಟು ಬಿಟ್ರ ಟಿ ದೇವೇಗೌಡರು. ಮೊನ್ನೆ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗ ವೇದಿಕೆಯಲ್ಲೇನೆ ದಸರಾ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಹೊಗಳಿ ಚರ್ಚೆಗೆ ಗ್ರಾಸವಾಗಿದ್ರು ಟಿ ದೇವೇಗೌಡರು. ಹಾಗಂದ ಮಾತ್ರಕ್ಕೆ ಪಕ್ಷ ಬಿಟ್ಬಿಡ್ತೀರಾ ಅಂತ ಹೇಳಿ ನೇರವಾಗಿ ಅದೇ ಸಂದರ್ಭದಲ್ಲಿ ಪ್ರಶ್ನೆ ಕೇಳಲಾಗಿತ್ತು. ಸಿದ್ದರಾಮಯ್ಯನವರ ವಿಚಾರದಲ್ಲಿ, ಮೂಡಾ ವಿಚಾರದಲ್ಲಿ ನನಗೇನು ಗೊತ್ತಿದೆ ಅದನ್ನು ನಾನು ಮಾತನಾಡ್ತೆ, ಹಂಗಂದ ಮಾತ್ರಕ್ಕೆ JDS ಪಕ್ಷ ಬಿಟ್ಟು ಹೋಗ್ತೀನಿ ಅನ್ನೋದೇನಿಲ್ಲ ಅಂತ ಹೇಳಿ ಅಷ್ಟೇ ಸ್ಪಷ್ಟವಾಗಿ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ರು ಟಿ ದೇವೇಗೌಡರು. ಅಂದಂದಿದ್ದ ಟಿ ದೇವೇಗೌಡರು ಇವತ್ತು ಮತ್ತೊಮ್ಮೆ ಪಕ್ಷದ ವಿರುದ್ಧವೇ, ಪಕ್ಷದ ನಾಯಕರ ವಿರುದ್ಧವೇ ಅಪಸ್ವರವನ್ನು ಎತ್ತಿದ್ದಾರೆ. ಇನ್ಫ್ಯಾಕ್ಟ್ JDSನ ಕೋರ್ ಕಮಿಟಿಯ ನಾಯಕ ಟಿ ದೇವೇಗೌಡರು ಅವರನ್ನ ನಾವು ಕರಿಬೇಕಾಗಿತ್ತ ಚುನಾವಣೆಗೆ ಬನ್ನಿ ಅಂತ ಹೇಳಿ ಅವರೇ ಮುಂದೆ ನಿಂತ್ಕೊಂಡು ಚುನಾವಣೆ ಮಾಡಬೇಕಾಗಿತ್ತು. JDSನ ಕಿರಿಯ ನಾಯಕರ ವಾದ ಇದು. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಇದು ನೆಪ ಮಾತ್ರ, ನನ್ನನ್ನು ಯಾರು ಕರೀಲಿಲ್ಲ ಅನ್ನೋದು ನೆಪ ಮಾತ್ರ. ಅಸಲಿ ಉದ್ದೇಶ ಪಕ್ಷದಿಂದ ಹೊರಗೆ ಹೋಗೋದು ಅನ್ನೋ ವಿಶ್ಲೇಷಣೆ JDS ಪಾಳ್ಯದಿಂದ ಕೇಳೋಕೆ ಸಿಗ್ತಾ ಇದೆ. ಚನ್ನಪಟ್ಟಣ ಅಖಾಡದಲ್ಲಿ ಪ್ರಚಾರಕ್ಕೆ ಬಾರದೆ ದೂರ ಉಳಿದ್ರು ದೇವೇಗೌಡರ ಆಪ್ತರು ಟಿ ದೇವೇಗೌಡರು. ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಟ್ಟಿದ್ದೇ ತಪ್ಪು ಅಂತ ಹೇಳಿ ನೇರ ಮಾತುಗಳಲ್ಲಿ ಹೇಳಿಬಿಟ್ರು. ದೊಡ್ಡಗೌಡರ ಆಪ್ತರು ದೂರ ಸರಿತಿರೋದಕ್ಕೆ ಅಸಲಿ ಕಾರಣವಾದರೂ ಏನು? ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ಟರು ಅನ್ನೋ ಕಾರಣವಾ, ಅಥವಾ ಟಿಕೆಟ್ ಕೊಟ್ಟ ನಂತರವಾದರೂ ಚುನಾವಣೆಗೆ ಪ್ರಚಾರಕ್ಕೆ ಕರೀಲಿಲ್ಲ ಅನ್ನೋ ಕಾರಣನ, ಅಥವಾ ಪಕ್ಷದಲ್ಲಿ ಹಿಂದಿದ್ದಷ್ಟು ಸ್ಥಾನಮಾನ ಈಗ ಸಿಗ್ತಿಲ್ಲ ಅನ್ನೋ ಕಾರಣನ? ಸ್ಥಾನಮಾನ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಸಾಧ್ಯ, ಯಾಕಂತಂದರೆ ಆಲ್ರೆಡಿ ಕೋರ್ ಕಮಿಟಿಯ ಅಧ್ಯಕ್ಷರನ್ನಾಗಿ ಅವರನ್ನು ಮಾಡಿದ್ದಾರೆ. ಗೌರವ, ಮರ್ಯಾದೆ ಅಥವಾ ಅವರ ಮಾತಿಗೆ ಗಣನೆ ಇದು ಕಮ್ಮಿ ಆಗ್ತಿದೆಯಾ? ಅದರ ಬಗ್ಗೆ ಅತೃಪ್ತಿ ಇದೆಯಾ ಟಿ ದೇವೇಗೌಡರಿಗೆ? ದಳಪತಿ ಕೋಟೆಯಲ್ಲಿ ಸೈಡ್ ಲೈನ್ ಪಾಲಿಟಿಕ್ಸ್ ಹೆಚ್ಚಾಗ್ತಾ ಇದೆಯಾ? ಹಾಗೆ ನೋಡಿದ್ರೆ ದೇವೇಗೌಡರಿಗೆ ಆಪ್ತರು, ಟಿ ದೇವೇಗೌಡರಿಗೆ ಟಿ ದೇವೇಗೌಡರು ಆಪ್ತರು. ಆದರೆ ಕುಮಾರಸ್ವಾಮಿ ಅವರು ದೂರ ಇಡ್ತಿದ್ದಾರಾ ಟಿ ದೇವೇಗೌಡರನ್ನ ಸೈಡ್ ಲೈನ್ ಮಾಡ್ತಿದ್ದಾರೆ ಅನ್ನೋದಾದರೆ ಅದರ ಉದ್ದೇಶ ಏನು? ನಮ್ಮ ಪ್ರತಿನಿಧಿ ವಿನೋದ್ ನೇರವಾಗಿ ಪ್ರಶ್ನೆ ಕೇಳಿದ್ರು ಟಿ ದೇವೇಗೌಡರಿಗೆ. ಅರೆ, ನಿಮ್ಮ ಪುತ್ರ ಹರೀಶ್ ಅವ್ರು ಕಂಡ್ರೆ ಬಹಳ ಪ್ರೀತಿ ಕುಮಾರಸ್ವಾಮಿ ಅವರಿಗೆ, ನೀವು ಹೇಗೆ ಆರೋಪ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಟಿ ದೇವೇಗೌಡರು ಹೇಳ್ತಾರೆ, ಇಲ್ಲಿಲ್ಲ, ಹಿರಿಯರ ಮೇಲೆ ಬಹಳ ವಿಶ್ವಾಸ, ಹಿರಿಯರ ಮೇಲೆ ವಿಶ್ವಾಸ ಕಡಿಮೆ. ಈ ಮಾತಿನ ಅರ್ಥ ಏನು? ಕುಮಾರಸ್ವಾಮಿ ಅವರು ನಿಜಕ್ಕೂ ಕೂಡ ಹಿರಿಯ ನಾಯಕರನ್ನ ಸೈಡ್ಲೈನ್ ಮಾಡ್ತಿದ್ದಾರಾ? ದಳಪತಿ ಕೋಟೆಯಲ್ಲಿ ಟಿ ದೇವೇಗೌಡರ ಮಾತಿಗೆ ಕಿಮ್ಮತ್ತು ಸಿಗ್ತಾ ಇಲ್ವಾ? ಇದೆಲ್ಲವನ್ನ ಗಮನಿಸ್ತಾ ಇದ್ರು ಕೂಡ ದೇವೇಗೌಡರು ಸೈಲೆಂಟ್ ಆಗಿರೋದು ಯಾಕೆ? ಆಪ್ತನ ಮೇಲಿನ ಅಕ್ಕರೆಯನ್ನ ಕಳೆದುಕೊಂಡು ಬಿಟ್ರಾ, ಅಥವಾ ಆಪ್ತನ ಮೇಲೆ ಪ್ರೀತಿ ಮಮಕಾರ ಇದ್ರೂ ಕೂಡ ಮೊಮ್ಮಗನ ಗೆಲುವು, ರಾಜಕೀಯ ಭವಿಷ್ಯ, ಇದಕ್ಕೋಸ್ಕರ ಆಪ್ತನನ್ನೂ ಕೂಡ ದೂರ ಮಾಡ್ಕೊಳ್ಳಿಕ್ಕೆ ಸಿದ್ಧರಾಗ್ಬಿಟ್ರ ದೇವೇಗೌಡರು, ದೊಡ್ಡಗೌಡರು? ಇಂಥ ಚರ್ಚೆ ಚನ್ನಪಟ್ಟಣದ ಗ್ರೌಂಡ್ನಲ್ಲೇನೆ ಕಾಣೋಕೆ ಸಿಗ್ತಾ ಇದೆ. ಇದೇ ಕಾರಣಕ್ಕೇನೆ ಪುತ್ರ ಹಾಗೆ ಆತನ ಪುತ್ರ ಅಂದರೆ ಮೊಮ್ಮಗ, ಇವರ ಪ್ರೀತಿ ಹೆಚ್ಚಾಗಿ ಆಧುನಿಕ ಕಲಿಯುಗದ ಧೃತರಾಷ್ಟ್ರನ ರೀತಿ ಆಡ್ತಿದ್ದಾರೆ ದೇವೇಗೌಡರು ಅನ್ನೋ ಟೀಕೆ ಕೂಡ ವ್ಯಕ್ತವಾಗ್ತಾ ಇದೆ. ಎಲ್ಲವನ್ನು ಕಂಡು ಕಣ್ಮುಚ್ಚಿಕೊಳ್ತಿದ್ದಾರಾ ಮಾಜಿ ಪ್ರಧಾನಿಗಳು ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಪಕ್ಷದ ಒಳಗಿದಕ್ಕೆ ಯಾವ ರೀತಿಯಾಗಿ ಉತ್ತರ ಕಂಡುಕೊಳ್ತಾರೆ ಕಾದು ನೋಡಬೇಕಾಗಿದೆ. ಧಾಟಿಯಲ್ಲಿ ಮಾತಾಡಿದ್ದು ವಿಪಕ್ಷ ನಾಯಕರಲ್ಲ, ಬದಲಿಗೆ JDSನವರೇ ಆಗಿರೋ ಟಿ ದೇವೇಗೌಡ ಗೆಲ್ತಿದ್ರು. ಯೋಗೇಶ್ಗೆ ಇವ್ರ ಜೊತೆಲಿ ಇಟ್ಕೊಂಡು ಮಾಡಿದ್ರು, ಇವರೇ ಗೆಲ್ತಿದ್ರು. ಎರಡರಲ್ಲಿ ಒಂದು ಆಗಬೇಕಿತ್ತು. ಒಂದು ಕಡೆ ಮಗನ ಸೋಲಿಗೆ ಕುಮಾರಸ್ವಾಮಿ ಕಾರಣ ಆದ್ರು ಅಂತ ಒಂದು ಲೆಕ್ಕಾಚಾರದಲ್ಲಿ. ಈಗ ಅವರೇ ನಾಯಕರು ಅಂದಮೇಲೆ ಸೋಲು ಹೊಣೆ ಇನ್ಯಾರು ಇರ್ತಾರೆ? ದೇವೇಗೌಡರು ಹೊರಕಾದ್ದ? ಕುಮಾರಸ್ವಾಮಿ ಅವರೇ ಹೊರಬೇಕು, ಇಲ್ಲ ನಿಖಿಲ್ ಹೊರಕಾಯ್ತದ ಪಾಪ.
ಜೆಡಿಎಸ್ನಲ್ಲಿ ಬಲಿಷ್ಠ ಲೀಡರ್ ಎನಿಸಿಕೊಂಡಿದ್ದ ಜಿಟಿ ದೇವೇಗೌಡರು ಈಗ ಅದ್ಯಾಕೋ ಸ್ವಪಕ್ಷದಲ್ಲೇ ಸೈಡ್ ಲೈನ್ ಆಗ್ತಿದ್ದಾರಂತೆ. ಅದ್ಯಾಕೆ ಅನ್ನೋದನ್ನ ಅವರೇ ಮಾತನಾಡಿದ್ದಾರೆ ಕೇಳಿ. ಅನಿತಾ ಕುಮಾರಸ್ವಾಮಿಯವರೇ ಆಗಲಿ, HD ಕುಮಾರಸ್ವಾಮಿಯವರಾಗಲಿ, HD ದೇವೇಗೌಡರಾಗಲಿ, ನಮ್ಮ ಪಕ್ಷದ ಯಾವೊಬ್ಬ ನಾಯಕನೂ ಕೂಡ ನೀವು ಬರಬೇಕು ಬನ್ನಿ ಅಂತ ಫೋನಲ್ಲಿ ದೂರವಾಣಿಯಲ್ಲೂ ಇಲ್ಲ, ಬಂದು ಕರೀಲಿಲ್ಲ. ನೀವು ಬೇಡ, ನಿಮ್ಮ ಮಗ ಬೇಕು ಕುಮಾರಸ್ವಾಮಿ ಅವರಿಗೆ. ಈಗ ಅವ್ರು ಯಾವತ್ತೂ ಕೂಡ ಯುವಕರು ಅಂದರೆ ಇಷ್ಟ, ವಯಸ್ಸಾದವ್ರ ಬಗ್ಗೆ ಸ್ವಲ್ಪ ತಾತ್ಸಾರ. ಸಿದ್ದರಾಮಯ್ಯ ಮತ್ತು ಜಿಟಿ ದೇವೇಗೌಡರನ್ನ ದೊಡ್ಡಗೌಡರು ಬಳಸ್ಕೊಂಡ್ರಂತೆ. ಇಂಥದ್ದೊಂದು ಆರೋಪವನ್ನು GTD ಮಾಡಿದ್ದಾರೆ. ಪಕ್ಷದ ಸಂಘಟನೆ HD ದೇವೇಗೌಡರು ಗೊತ್ತು ಚೆನ್ನಾಗಿ. ಅದಕ್ಕೆ ನನ್ನನ್ನು ಸಿದ್ದರಾಮಯ್ಯನವ್ರನ್ನೂ ಚೆನ್ನಾಗಿ ಬಳಸ್ಕೊಂಡಿದ್ರು. ಈ ಪಕ್ಷವನ್ನು ತಳ ಹಂತದಿಂದ ಕಟ್ಟಿದ್ವಿ 25 ವರ್ಷ. ಅವ್ರು ಹೋದ್ಮೇಲೂ ನಾನು ದೇವೇಗೌಡರ ಜೊತೆ ಉಳ್ಕೊಂಡು ಈ ಪಕ್ಷ ಕಟ್ಟಿದ್ದೀನಿ. ಈ ಪಕ್ಷವನ್ನು ಶಕ್ತಿಯುತವಾಗಿ ದೇವೇಗೌಡರು ಕಟ್ಟಿದ್ದಂಥ ಪಕ್ಷವನ್ನು ನಾನು ಉಳಿಸ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನಾವು ಕಟ್ತೀವಿ ಅಂತ ಭಾಷಣ ಹೊಡಿತಾರಲ್ಲ, ಅವ್ರು ಕಟ್ಟಿ ತೋರಿಸ್ಬೇಕು. ಇನ್ನೂ ಒಂದು ಕಾಲದಲ್ಲಿ ದೊಡ್ಡಗೌಡರಿಗೆ ಆಪ್ತರಾಗಿದ್ದ GTD ಈಗ ದೇವೇಗೌಡರಿಂದಲೇ ದೂರವಾದ್ರ ಅನ್ನೋ ಡೌಟ್ ಶುರುವಾಗಿದೆ. ಯಾಕಂದ್ರೆ ಈ ಬಾರಿ ದೊಡ್ಡಗೌಡ್ರೆ ತಮ್ಮನ್ನ ಮಾತನಾಡಿಸಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ದೊಡ್ಡವರು ಈ ಸರಿ ಯಾಕೆ ಗೊತ್ತಿಲ್ಲ, ನನಗೆ ಮಾತಾಡಲಿಲ್ಲ. ಮೈಸೂರು ಬಂದಾಗ ಸಿಕ್ಕಿಲ್ಲ. ಹಾಗಾದ್ರೆ ಮೈಸೂರು ಬಂದು ಮದುವೆಗೆ ಬಂದರು, ಸಾರಮೈ ತೋಟಕ್ಕೂ ಹೋಗವ್ರೆ, ನನಗೆ ಫೋನ್ ಮಾಡಿಲ್ಲ. ಚುನಾವಣೆಗೆ ಭಾರತದಲ್ಲಿ ಕರೆಯಲ್ಲ ಕೊಟ್ಟರು ಅಂತ ನಿಮಗೆ ಅಂತ. ಒಬ್ಬರು ನಿಜವಾಗಲೂ ಕರೆದಿಲ್ಲ, ಪಕ್ಷದ ಮುಖಂಡರು ಕರೀಲಿಲ್ಲ. ಯಾರಾದರೂ ಸರಿ, ನನಗೆ ಅರ್ಥ ಆಗ್ತಿಲ್ಲ. ಈ ಥರ ಫಸ್ಟ್ ಟೈಮ್ ಇದು ನನ್ನ ಲೈಫಲ್ಲಿ, ಫಸ್ಟ್ ಟೈಮ್ ಯಾರು ಮುಖಂಡರು ಕರಿಬೇಕು. ಯಾರು ಒಬ್ಬರು ಫ್ಯಾಮಿಲಿ ಚುನಾವಣೆ ನಿಂತ ಮೇಲೆ ವೈರಿಗಳ ಮನೆಗೂ ಹೋಗ್ತಾರೆ. ಇದನ್ನೆಲ್ಲ ಕೇಳ್ತಾ ಇದ್ರೆ ಜೆಡಿಎಸ್ನಿಂದ ಮತ್ತೊಬ್ಬ ನಾಯಕರ ಹೊರನಡೆಯುವ ಎಲ್ಲ ಲಕ್ಷಣಗಳು ದಟ್ಟವಾಗ್ತಿವೆ. ಜಿಟಿ ದೇವೇಗೌಡರ ಮುಂದಿನ ನಡೆ ಬಗ್ಗೆ ಅನುಮಾನ ಮೂಡ್ತಾ ಇದೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.